ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 370 ಪಾಯಿಂಟ್ ಅಪ್ ಅಲ್ಲಿದೆ. ಒಂದೇ ಪಟಾಕಿ ಸುರಿಮಳೆಗೆ ನಮ್ಮ ಸ್ಟಾಕ್ ಅಲ್ಲಿ ಹೀರೋ ಮೋಟಾರ್ ಕಾರ್ 10% ಅಪ್ಪು, ಬಜಾಜು 5% ಅಪ್ಪು, ಮಾರುತಿ 6% ಅಪ್ಪು, ಟಾಟಾ ಮೋಟಾರ್ಸು 2.5% ಅಪ್ಪು. ಒಂದೇ ಸಂಭ್ರಮ. ಐಶಾರ್ ಮೋಟಾರ್ಸ್ ಕೂಡ 4% ಅಪ್ಪು. ಈ ಆಟೋ ಇಂಡೆಕ್ಸ್ನ ಇಟ್ಟು ಮಾರ್ಕೆಟ್ನ ಎಲ್ಗೋ ಇಟ್ಬಿಟ್ರು. ಅದು ಮಾತ್ರ ಅಲ್ಲದೆ ಈ ಬ್ಯಾಂಕ್ ಇಂಡೆಕ್ಸ್ ಕೂಡ 750 ಪಾಯಿಂಟ್ ಅಪ್ಪು. ಏನ್ ನಡೀತಪ್ಪ, ಒಂದು ವೀಕೆಂಡಲ್ಲಿ ಇಷ್ಟೊಂದು ವಿಷಯ ನಡೆದಿದೆಯಲ್ಲ ಅಂತಂದ್ರೆ 3 ವಿಷಯ ಇದೆ. 3 ವಿಷಯದಲ್ಲಿ ಒಂದು, ರಷ್ಯಾನು ಟ್ರಂಪು ಒಂದಾಗ್ಬಿಟ್ಟಿದ್ದಾರೆ. ಅದು ಒಂದು ಫಸ್ಟ್ ಇಂಪಾರ್ಟೆಂಟ್ ಆದಂತ ವಿಷಯ. ಆದ್ರೆ ಅವ್ರು ಒಂದಾದ್ರೂ ಕೂಡ ಇನ್ನೂ ಏನೂ ರಿಸಲ್ಟ್ ಬಂದಿಲ್ಲ. ಜೆಲೆನ್ಸ್ಕಿನ ಎದುರಿಸೋದಕ್ಕೋಸ್ಕರ ವಾಷಿಂಗ್ಟನ್ ನಲ್ಲಿ ಕರೆದಿದ್ದಾರೆ. ಅದರಿಂದ ಒಂದು 25% ಟ್ಯಾಕ್ಸ್ ಕಟ್ ಆಗುತ್ತೆ ಅನ್ನೋಂತ ಒಂದು ಖುಷಿನಲ್ಲಿ ಅವ್ರು ಇದ್ದಾರೆ. ಇದು ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಅಲ್ಲಿ ದೊಡ್ಡಪ್ಪ ಅವ್ರಿಗೆ ಹೋಗ್ಬೇಕಾದ್ರೆ ಏನ್ ಹೇಳ್ಬಿಟ್ರು ಅಂತಂದ್ರೆ, GST ನಾನು ಕಡಿಮೆ ಮಾಡ್ಬಿಡ್ತೀನಿ, ಸಿಗರೇಟ್ ಬೆಲೆ ಇರೋದಿಲ್ಲ, 40% ಇದ್ದು ಕೂಡ ಅದಲ್ಲೇ ಇರುತ್ತೆ, 18% ಇರೋದನ್ನೆಲ್ಲ 5% ಮಾಡ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಆಟೋ ಸ್ಟಾಕ್ಸ್ ಎಲ್ಲ ಒಂದೇ ಸಂಭ್ರಮದಲ್ಲಿ ಮೇಲೇರಿದೆ. ಎಂಟ್ರಿ ಲೆವೆಲ್ ಸೇಲ್ಸ್ ಎಲ್ಲ ಭಯಂಕರವಾಗಿ ಹೋಗ್ತಾ ಇರುತ್ತೆ ಅನ್ನುವಂತ ಒಂದು ನಂಬಿಕೆನಲ್ಲಿ ಮಾರ್ಕೆಟ್ ಮೇಲೆ ಏರಿದೆ. ಇದರಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಇಷ್ಟು ದಿನ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಕೊಡೋದಕ್ಕೆ ರೆಡಿ, ವೆನ್ ಮೈ ಹ್ಯಾಂಡ್ಸ್ ಆರ್ ಟೈಡ್, ಬಟ್ ಈ ಸ್ಟೇಟ್ಸ್ ಅಲ್ಲಿ ಇದನ್ನ ಒಕ್ಕೋತಾ ಇಲ್ಲ ಅಂತ ಹೇಳಿದ್ರು. ಈಗ ಕೆಲವು ಡೆವಲಪ್ಮೆಂಟ್ಸ್ ಎಲ್ಲ ನಡೀತಾ ಇದೆ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದಲ್ಲಿ. ಅಲ್ಲಿಂದ ಅದು ಮಾರ್ಕ್ ತಿರುಗಿಸೋದಕ್ಕೋಸ್ಕರ ಫುಟ್ಬಾಲ್ ತರ ಒಂದನ್ನ ಹೊಡೆದಿದ್ದಾರೆ. ಡೇಟ್ ಅಂತ ಏನು ಹೇಳಿಲ್ಲ, 3rd ಕ್ವಾರ್ಟರ್ ಅಲ್ಲಿ ನಡೆಯುತ್ತೆ ಅನ್ನೋ ತರ ಹೇಳಿ ಈಗ ಸದ್ಯಕ್ಕೆ ಪುಷ್ ಮಾಡ್ಬಿಟ್ಟಿದ್ದಾರೆ. ದೀಪಾವಳಿ ಟೈಮಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ದೀಪಾವಳಿ ಅಕ್ಟೋಬರ್ 20th. ಸೊ ಇದು ಫೆಸ್ಟಿವಲ್ ಸೀಸನ್, ಅದರಿಂದ ಅದು ಸೂಪರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದೇನು ಅಂತಂದ್ರೆ, ಈ ವಾಟ್ಸಪ್ ಫಾರ್ವರ್ಡ್ ಅಲ್ಲೆಲ್ಲ ತುಂಬಾ ಭಯಂಕರವಾಗಿ ಹೋಗ್ಬಿಟ್ಟಿದೆ. ಈ ಆರ್ಟಿ ಸ್ಪೆಷಲ್ ಅಲ್ಲಿ ಆಗಸ್ಟ್ 15ನೇ ತಾರೀಕಿಂದ ಸೆಪ್ಟೆಂಬರ್ 30 ವರೆಗೂ ಸೇಲ್ಸ್ ಇರೋದಿಲ್ಲ. ಯಾಕೆಂತಂದ್ರೆ ಯಾವತ್ತದು ಬರುತ್ತೆ ಅನ್ನೋದ್ರಲ್ಲಿ ಎಲ್ಲಾರು ಈಗ ತಗೋಬೇಕು ಅಂತ ಅನ್ಕೊಂಡವ್ರು ಕೂಡ ಹೋಲ್ಡ್ ಇಟ್ ಅಂತ ಇಟ್ಬಿಡ್ತಾನೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ, ಕಾರೆಲ್ಲ ಇವಾಗ 42% ಟ್ಯಾಕ್ಸ್ ಅಲ್ಲಿ ಇದೆ. SUV ಅದರಲ್ಲಿ 16% ಕಡಿಮೆ ಆದ್ರೂ ಕೂಡ, ಎಸ್ಎನ್ಐಟೆ 16% ಕಡಿಮೆ ಆದ್ರೂ ಕೂಡ ಭಯಂಕರವಾಗಿ ಇಳಿಯುತ್ತೆ. ನಿಯರ್ಲಿ ಒಂದು 3 ಲಕ್ಷದವರೆಗೂ ಇಳಿಯುತ್ತೆ. ಅದರಿಂದ ಈ ಸ್ಟಾಕ್ಸ್ ಎಲ್ಲ ಭಯಂಕರವಾಗಿ ಏರಿದೆ. ಸೊ ಈ ಖುಷಿನಲ್ಲಿ ನಾವಿದ್ದೀವಿ. ಆದ್ರೆ ಇದರಲ್ಲಿ ಒಂದು ಚಿಕ್ಕ ಮ್ಯಾಟರ್ ಇದೆ. ಈ 3 ಲಕ್ಷ ರೂಪಾಯಿ ಈ ತರ ಹೋಯ್ತು ಅಂತಂದ್ರೆ, ಆಲ್ರೆಡಿ ಈ ಡೈರೆಕ್ಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಟಾರ್ಗೆಟ್ ನ ಮೀಟ್ ಮಾಡ್ದಂಗೆ ಒಂದು 3-4% ಕಡಿಮೆ ಆಗಿದೆ ಅಂತ ಒಂದು ಸುದ್ದಿ ಬಂದಿತ್ತು. ಆ ಸುದ್ದಿ ಬಗ್ಗೆ ಎಲ್ಲ ನಾವು ಹೇಳ್ಬಾರ್ದು, ಇವರೆಲ್ಲ ಮೇನ್ ಪ್ರೆಸ್ ಅಲ್ಲಿ ಬಂದಿಲ್ಲ. ಡೈರೆಕ್ಟ್ ಟ್ಯಾಕ್ಸ್ ಚೆನ್ನಾಗಿ ಮಾಡ್ತಾ ಇದೆ, ಆದ್ರೆ ಒಂದು 2% ಲೆಸ್ ಅಂತ ಬಂದಿತ್ತು. ಈ ತರ ಇರುವಾಗ ಡೈರೆಕ್ಟ್ ಟ್ಯಾಕ್ಸೇ ನಂಬರ್ ಮಾಡ್ತಾ ಇಲ್ಲ. ಇದು ಏನು ಅಂತಂದ್ರೆ ಬೇಸಿಕ್ಲಿ ಜೈನ್ ಸ್ಟ್ರೀಟ್ ಎಫೆಕ್ಟ್. STT ಎಲ್ಲ ಕೂಡ ಅದರಲ್ಲೇ ಕೌಂಟ್ ಆಗುತ್ತೆ. ಅದರಿಂದಾನೇ ಅದನ್ನ ನಾವು ತಿರ್ಗಾ ಈ ಜೈನ್ ಸ್ಟ್ರೀಟ್ ಮೇಲೆ ತಗೊಳ್ಳಿ ಅಂತ ನಾವು ಹೇಳಿದೀವಿ. ಆದ್ರೆ ಆ ತರ ಟ್ರೇಡ್ ಮಾಡುವಾಗ ಕೂಡ ಮುಂಚೆ ಇದ್ದಂತ ವಾಲ್ಯೂಮು ಈಗ ಇಲ್ಲ. ಅದರಿಂದ ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ದೊಡ್ಡದಾಗಿ ಏನು ಇಗರಲ್ಲ ಅನ್ನೋ ತರ ನನಗೆ ನಿಶ್ಚಿತ ಆಗೋಗಿದೆ. ಈ ತರ ಸಮಯದಲ್ಲಿ ನಿಯರ್ಲಿ ಒಂದು 20% ಇದು ಕ್ಯಾಲ್ಕುಲೇಷನ್ GST ರೆವೆನ್ಯೂಗೆ ಏಟ್ ಬೀಳುತ್ತೆ. 20% GST ರೆವೆನ್ಯೂಗೆ ಏಟ್ ಬಿತ್ತರೆ ಅದು ಸ್ಟ್ರೈಟ್ ಆಗಿ ಸ್ಟೇಟ್ ರೆವೆನ್ಯೂಗೆ ಏಟ್ ಬೀಳುತ್ತೆ, ಸೆಂಟ್ರಲ್ಗೆ ಕೂಡ ಏಟ್ ಬೀಳುತ್ತೆ. ಸೆಂಟ್ರಲ್ ಹೇಗಾದ್ರೂ ಅಡ್ಜಸ್ಟ್ ಮಾಡಿ ಸಾಲ ಹೋಗ್ಬೇಕು ಅಂತಂದ್ರೂ ತಗೊಂಡ್ಬಿಡುತ್ತೆ. ಸ್ಟೇಟ್ಗೆನೆ ನೀವು ಭಯಂಕರವಾಗಿ ಲಿಮಿಟೇಷನ್ ಇಟ್ಟಿದ್ದೀರಾ, ಫೈನಾನ್ಸ್ ಕಮಿಷನ್ ಮೂಲಕ ಚೆಕ್ ಇಟ್ಟಿದ್ದೀರಾ, ಲೋನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಸ್ಟೇಟ್ ಎಲ್ಲ ಹೇಗೆ ಒಪ್ಕೋತಾನೆ ಈ ಟ್ಯಾಕ್ಸ್ಗೆ ಅಂತ ಒಂದೇ ಮೀಟಿಂಗ್ ಅಲ್ಲಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ಇದು ಓವರ್ ಹೀಟ್ ಅಲ್ಲಿ ಇರುತ್ತೆ. ದೀಪಾವಳಿ ಒಳಗಡೆ ಇದು ಬರುತ್ತಾ ಅಂತ ಅನ್ನೋದು ನನಗೆ ಸಂದೇಹ. ಹಾಗೇನಾದ್ರೂ ಇದು ದೀಪಾವಳಿ ಒಳಗೆ ಬಂದ್ಬಿಡ್ತು, ಈ ಬೆಲೆ ಏರಿಕೆಗಳೆಲ್ಲ ಕಡಿಮೆ ಆಯ್ತು, ಮುಂದಿನ ವರ್ಷ ಏನಾಗುತ್ತೆ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಒಂದೇ ಸಲ ಈ GST ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ಗವರ್ಮೆಂಟ್ ಬಜೆಟ್ ಅಲ್ಲಿ ಒಂದೇನೆ ಅನ್ಸರ್ಟನ್, ಯಾವುದು ತೆರಿಗೆನೆ ಅನ್ಸರ್ಟನ್, ಎಕ್ಸ್ಪೆನ್ಸಸ್ ಸರ್ಟನ್. ಇದರಿಂದ ಬರ್ಬೇಕಾದಂತ ತೆರಿಗೆ ಕಡಿಮೆ ಆಗಿ ಎಕ್ಸ್ಪೆನ್ಸಸ್ ಅಲ್ಲೇ ಇತ್ತು ಅಂತಂದ್ರೆ
ಫಿಸಿಕಲ್ ಡೆಫಿಸಿಟ್ ಅಂತ ಅನ್ನೋದು ಸ್ಟೇಟ್ಗೂ ಸೆಂಟ್ರಲ್ಗೂ ಏರುತ್ತೆ. ಹಂಗಂತಂದ್ರೆ ಇನ್ನೂ ಸಾಲ ತಗೋಬೇಕಾಗುತ್ತೆ, ಇನ್ನೂ ನೋಟ್ ಪ್ರಿಂಟ್ ಮಾಡಬೇಕಾಗುತ್ತೆ, ಬೆಲೆ ಏರಿಕೆ ಜಾಸ್ತಿ ಆಗತ್ತೆ. ಬೆಲೆ ಏರಿಕೆ ಜಾಸ್ತಿ ಆಗತ್ತೆ ಅಂತಂದ್ರೆ ಇಂಟ್ರೆಸ್ಟ್ ರೇಟು ಏರುತ್ತೆ. ಆಲ್ರೆಡಿ ನೀವು ನೋಡಿದ್ರಿ ಅಂತ ಅಂದ್ರೆ RBI ಇಷ್ಟೊಂದು ರೇಟ್ ಕಟ್ ಮಾಡಿದ್ರೂ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ನಿಧಾನವಾಗಿ ಫೋನ್ ಲೋನ್ ರೇಟ್ನ ಏರ್ಸಿದ್ದಾರೆ. ಅದು ಯಾಕೆ ಅಂತ ಯಾರು ಕೂಡ ಕೇಳಿಲ್ಲ. ಹೇಳಿದ್ರೆ ದೇಶದ್ರೋಹಿ ಆಗ್ಬಿಡ್ತೀವಿ. ಹೇಗೆ ಸರ್, ಈ RBI ರೇಟ್ನೆಲ್ಲ ಕಡಿಮೆ ಮಾಡ್ತಾ ಇರೋವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ಇಂಟ್ರೆಸ್ಟ್ ರೇಟ್ನ ಏರಿಸ್ತಾ ಇದ್ದಾರೆ? ಆ ಒಂದು ಪ್ರಶ್ನೆ ಇದೆ. ಇದರಲ್ಲಿ ಏನು ಅರ್ಥ ಅಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈಗ ಇನ್ಫ್ಲೇಷನ್, ಕೋರ್ ಇನ್ಫ್ಲೇಷನ್ ಆಲ್ರೆಡಿ 4% ಅಲ್ಲಿ ಇದೆ. ಈಗ ಈ ಗಟ್ಟು ಬಂದ್ಬಿಡ್ತು ಅಂತ ಅಂದರೆ ಕೋರ್ ಇನ್ಫ್ಲೇಷನ್ನು ಇನ್ನೂ ಕೂಡ ಏರುತ್ತೆ. ಏರ್ತು ಅಂತ ಅಂದರೆ ಇಂಟ್ರೆಸ್ಟ್ ರೇಟ್ ಕೂಡ ಏರುತ್ತೆ. ಸೊ ಇದು ಒಂದು ಸೈಡಲ್ಲಿ ಓಡ್ತಾ ಇದೆ. ಇನ್ನೊಂದು ಸೈಡಲ್ಲಿ ಚಿನ್ನದ ಬೆಲೆ ಫ್ಲಾಟ್ ಆಗಿದೆ. ಅದು 9275 ಎಲ್ಲೇ ನೇತಾಡ್ತಾ ಇದೆ. ನಂಗೆ ಹೆಂಗೆ ಹಾಕಿದ್ರು ಹೆಚ್ಚಿನ ಟೂರಿನ್ ಸ್ಕೂಲ್ ಸ್ಕೇಲ್. ಈ ಬಜಾಜು, ಹೀರೋ ಇದನ್ನೆಲ್ಲ ನಾವು ಒಳ್ಳೆ ಪೊಸಿಷನ್ ತಗೊಂಡು ಆರಾಮಾಗಿ ಕೂತ್ಕೊಂಡಿದ್ದೀವಿ. ಡಾಸ್ ಹಾಕಿ ಹೆಡ್ಸ್ ಬಂದರೆ ಎಲ್ಲ ಏರ್ಬಿಡತ್ತೆ. ಐಸ್ ಬಂತು ಅಂತಂದರೆ ಆ ಸೈಡಲ್ಲಿ ಗೋಲ್ಡ್ ಏರ್ಬಿಡತ್ತೆ. ನಾವು ತುಂಬ ಹ್ಯಾಪಿಯಾಗಿದ್ದೀವಿ. ಗೋಲ್ಡ್ ಏರಿದ್ರೆ ಅಂದರೆ ಹೆಂಗೂ ಏರುತ್ತೆ, ಇನ್ನೂ ಫಾಸ್ಟಾಗಿ ಏರುತ್ತೆ. ಆ ಗೋಲ್ಡ್ಗೆ ಅಗೇನ್ಸ್ಟ್ ಆಗಿ ಲೋನ್ ಕೊಡೋರ್ಗೂ ಕನ್ಸಿಡರ್ ಮಾಡಿ ಇಟ್ಟಿದ್ದೀವಿ. ಅದರಿಂದ ಹೇಗೆ ಇಬ್ರು ನೀವು ಒಳ್ಳೆ ಸೇಫ್ ಪೊಸಿಷನ್ನಲ್ಲೇ ಇದ್ದೀರಾ. ಅದೇನೀಗ ಗೋಲ್ಡ್ ಏರಿ ಗೋಲ್ಡ್ ಸ್ಟಾಕ್ಸ್ ಏರುತ್ತಾ ಇಲ್ಲ ಆಟೋ ಸ್ಟಾಕ್ಸ್ ಏರುತ್ತಾ ಅನ್ನೋದೇ ಇವಾಗ ನಮ್ಮ ಪ್ರಶ್ನೆ. ಅದೇ ಥರ 1-2 ಅಂತ ಕನ್ಸಿಡರ್ ಮಾಡಲ್ಲ. ITC ಇವತ್ತು ದೊಡ್ಡದಾಗಿ ಬೀಳಲೂ ಇಲ್ಲ, ಏರ್ಲೂ ಇಲ್ಲ, ಅಂಡರ್ ವ್ಯಾಲ್ಯೂಡ್ ಆಗಿದೆ. ನಿಮ್ಮ ಕಣ್ಣು ಅದ್ರ ಮೇಲೆ ಬಿದ್ದರೆ ಚೆನ್ನಾಗಿರುತ್ತೆ. ಇವತ್ತು ಮ್ಯಾರಿಕೋದ MD ಏನು ಹೇಳಿದ್ದಾರೆ ಅಂದರೆ, ನಮ್ಮ ತೆಂಗಿನ ಎಣ್ಣೆ ಎಡಿಬಲ್ ಆಯಿಲ್ ಬಿಸ್ನೆಸ್ಗಿಂತ ಫುಡ್ ಬಿಸ್ನೆಸ್ ದೊಡ್ಡದಾಗ್ಬಿಡತ್ತೆ, ಪ್ಯಾರಚೂಟ್ ಆಯಿಲ್ಗಿಂತ ಸಫೋಲಾ ಬ್ರ್ಯಾಂಡ್ ದೊಡ್ಡದಾಗ್ಬಿಡತ್ತೆ ಇನ್ನು 4 ವರ್ಷದಲ್ಲಿ ಅಂತ ಹೇಳಿದ್ದಾರೆ. ಮ್ಯಾರಿಕೋದ ವ್ಯಾಲ್ಯೂಯೇಷನ್ ಹಾಗೆ ಸುಮ್ಮನೆ ನೋಡಿ, ITC ವ್ಯಾಲ್ಯೂಯೇಷನ್ ಕೂಡ ನೋಡಿ. ಎರಡನ್ನೂ ನೋಡ್ಬಿಟ್ಟು ನೀವೇನೇ ಡಿಸೈಡ್ ಮಾಡಿ, ಇದನ್ನ ಕನ್ಸಿಡರ್ ಮಾಡ್ಬೋದಾ ಮಾಡೋದು ಬೇಡವಾ ಅಂತ. ಅದಾದ್ಮೇಲೆ ಸ್ಪಂದನ ಸ್ಫೂರ್ತಿಯ ರಿಸಲ್ಟ್ ಬಂದಿದೆ. 300 ಕೋಟಿ ಲಾಸ್. ಬೇಸಿಕ್ಲಿ ಏನು ಅಂತಂದ್ರೆ ಎಷ್ಟು ಆಗುತ್ತೋ ಅಷ್ಟನ್ನ NPA ರೈಟ್ ಆಫ್ ಮಾಡ್ತಾನೆ ಇದ್ದಾರೆ. ಅಂದ್ರೆ ಈಗ ರಿಕವರಿ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 500 ಕೋಟಿನ ನಾವು ಇಳಿದಂತ ಲಾಸ್ನ ನಾವು ರಿಕವರಿ ಮಾಡ್ತೀವಿ. ಅದು ಟ್ಯಾಕ್ಸ್ ಡಿಫರ್ಡ್ ಅಸೆಟ್. ಮುಂದೆ ನಮಗೆ ಟ್ಯಾಕ್ಸ್ ಅಲ್ಲಿ ಅದು ಯೂಸ್ ಆಗತ್ತೆ. ಪ್ರಾಫಿಟಬಲ್ ಆಗಿ ನಾವು ಪ್ರಾಫಿಟ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ರೈಟ್ಸ್ ಇಶ್ಯೂ ಕೂಡ ಸಕ್ಸಸ್ಫುಲ್ ಆಗಿ ಇತ್ತು. ಅದರಿಂದ ಹಲವು ಬ್ರೋಕರೇಜಸ್ಸು ಅದು ತಿರ್ಗಾ 750-800ಕ್ಕೆ ಹೋಗುತ್ತೆ ಅಂತ ಬ್ರೋಕರೇಜಸ್ ಹೇಳಿದ್ದಾರೆ. ನಮಗೆ ಅದೆಲ್ಲ ಬೇಡ. ಸೊ ನಾವು ಕೇರ್ಫುಲ್ ಆಗಿರೋಣ. 720ಕ್ಕಿಂತ ಕೆಳಗಡೆ ಹೋದ್ರೆ ನೋಡೋಣ. ಈಗ ಸದ್ಯಕ್ಕೆ ಕನ್ಸಿಡರ್ ಮಾಡೋದು ಬೇಡ. ಅದಾದ್ಮೇಲೆ ಅಶೋಕ್ ಲೈಲ್ಯಾಂಡ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಪ್ರಾಫಿಟ್ 3% ಏರಿದೆ, ರೆವೆನ್ಯೂ 1.5% ಏರಿದೆ. ನಮ್ಮ ಹೆವಿ ವೆಹಿಕಲ್ನ ಶೇರು 1.5% ಏರಿ ನಾವು 30% ಅಲ್ಲಿ ಇದ್ದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ರೆವೆನ್ಯೂ ಏರಿದೆ, ಆದರೆ ತುಂಬ ಫ್ಲ್ಯಾಟ್ ಆಗಿದೆ. ಸ್ವಲ್ಪ ಜಾಸ್ತಿ ಆಗಿದೆ. ಇದು ಪ್ರಾಫಿಟ್ಸ್ ಏರಿದೆ ಅಂತಂದರೆ ಅದು ಹೇಗೆ ಪ್ರಾಫಿಟ್ಸ್ ಏರಿರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಕಾಸ್ಟ್ ಕಂಪ್ರೆಷನ್ ಅನ್ನೋದ್ರಿಂದಾನೇ ಪ್ರಾಫಿಟ್ಟಲ್ಲಿ ಏರಿರುತ್ತೆ. ಏನಿದೆ ಇದನ್ನು ನಾವು ತುಂಬ ಜನ ಕನ್ಸಿಡರೂ ಮಾಡಿಲ್ಲ. ಯಾವತ್ತೋ ನಾವು ಮಾಡಿದ್ದು 1ಕ್ಕೆ 4 ಆಗೋಯ್ತು. ಹ್ಯಾಪಿಯಾಗಿರೋಣ. ಈ ಆಗಸ್ಟ್ 27ನೇ ತಾರೀಕೇನೆ ರೆಕಾರ್ಡ್ ಡೇಟ್ ಅಂತ HDFC ಬ್ಯಾಂಕು ಹೇಳಿದ್ದಾನೆ. ಯಾಕೆ ಅಂತಂದ್ರೆ 1:1 ಬೋನಸ್ಗೆ. ಆ ಸುದ್ದಿನೂ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಅಮರ್ ರಾಜ ಈ ವರ್ಷ ಒಂದು 25%ಗಿಂತ ಮೇಲೇನೆ ಬಿಗ್ಬಿಟ್ಟಿದೆ. ಅದು ಇನ್ನೂ ಕೂಡ ಬೀಳುತ್ತೆ. ಯಾಕೆ ಅಂತಂದ್ರೆ ಅವರು ಬ್ಯಾಟ್ರಿನಲ್ಲಿ ದೊಡ್ಡದಾಗಿ ಬೆಟ್ ಮಾಡಿ ರಿಟರ್ನ್ ಇನ್ವೆಸ್ಟ್ ಮಾಡಿ ಡೆವಲಪ್ಮೆಂಟ್ನ ಮಾಡ್ತಾ ಇದ್ದಾರೆ. ಈ ಸೆಕೆಂಡ್ ಹ್ಯಾಂಡ್ ರೀಪ್ಲೇಸ್ಮೆಂಟ್ ಬ್ಯಾಟ್ರಿನಲ್ಲಿ ಅವರಿಗೆ ಚೀಪ್ ಇಂಪೋರ್ಟ್ಸ್ ಫ್ರಮ್ ಥೈಲ್ಯಾಂಡು, ಈ ಥರ ಊರುಗಳಲ್ಲೆಲ್ಲ ಕಾಂಪಿಟೇಷನ್ಸ್ ಜಾಸ್ತಿ ಆಗಿದೆ. ಸೊ ಈ ಮಾರ್ಕೆಟ್ ಸರಿ ಆಗೋವರೆಗೂ ಈ ಡಿಕ್ಲೈನ್ ಬೀಳುತ್ತೆ. ಇನ್ನೂ ಒಂದು 10% ಬಿದ್ದರೆ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನ ನೋಡೋಣ. ಸೊ ಎಲ್ಲಾನು ನಾವೇನು ಹೇಳ್ತಾ ಇದ್ದೀವಿ, ನಾವೆಲ್ಲ ಕಷ್ಟಪಟ್ಟು ಮಾಡಿ, ಈಗ ಅಣ್ಣ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಅಣ್ಣ ಚೆನ್ನಾಗಿ ಮಾಡಿ ಡಾಲರು ತುಂಬ ಬೀಳದೆ ಇರೋ ಥರ ನೋಡ್ಕೋತಾ ಇದ್ದಾರೆ.
ಸ್ವಲ್ಪ ನೀವು ಯುರೋಪ್ ಪಕ್ಕನೂ ಸ್ವಿಸ್ ಫ್ರಾಂಕ್ ಪಕ್ಕನೂ ನಿಮ್ಮ ಕಣ್ಣನ್ನು ತಿರುಗಿಸಿ ನೋಡಿದ್ರಿ ಅಂತ ಅಂದರೆ ಸೊ ಅದು ಎಷ್ಟು ಬಿದ್ದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಗ್ರೇಟ್ ಬ್ರಿಟನ್ ನೋಡಿದ್ರಿ ಅಂತಂದರೆ ಅದರಲ್ಲಿ ಈ ಬ್ರಿಟಿಷ್ ಪೌಂಡ್ ಎಷ್ಟು ಬಿದ್ದಿದೆ ಅಂತ ನೋಡಿದ್ರಿ ಅಂತಂದರೆ ನಮ್ಮ ರೂಪಾಯಿಯ ಸ್ಥಿತಿ ಏನು ಅಂತ ಅನ್ನೋದು ನಿಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಾಲರ್ನೇನು ಹೊಡೋದ್ರಿಂದ ಇದೆರಡು ನಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಹೋಗಿದೆ. ಆ್ಯಕ್ಚುಲಿ ಡಾಲರೇ 10% ಡಿಕ್ಲೈನ್ ಆಗಿದೆ ಈ ಪೀರಿಯಡಲ್ಲಿ. ಇದ್ರೂ ಕೂಡ ನಾವು ಡಾಲರ್ಗಿಂತ 3% ಡಿಕ್ಲೈನ್ ಮಾಡಿಬಿಟ್ವಿ ಅಂತ ಸಂತೋಷ ಪಡ್ತಾ ಇದ್ದೀವಿ. ಈ ಹಣ ಡಾಲರ್ನ ಮಾರಿದ್ರಿಂದ ಬಂದಿದ್ದು. ಇಲ್ಲ ಅಂತಂದ್ರೆ ಇನ್ನು ಫಾಸ್ಟ್ ಆಗಿ ಇನ್ನು ಬೆಟರ್ ಆಗಿ ಬಿದ್ದಿರುತ್ತೆ. ಯಾಕೆ ಬೀಳ್ತಾ ಇದೆ ಅಂತಂದ್ರೆ ನಾವು ಬೇಸಿಕ್ಲಿ ಎಕ್ಸ್ಪೋರ್ಟ್ ಮಾಡ್ದಂಗೆ ಕ್ಯಾಪಿಟಲ್ ಫ್ಲೋಸ್ ಮೇಲೆ ನಂಬಿ ಇದ್ದೀವಿ ರಿಸರ್ವ್ಸ್. ಇವಾಗ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬಾ ಜಾಸ್ತಿ ಆಗಿದ್ದು ಇಂಡಿಯಾದಲ್ಲಿ ಇಂಟ್ರೆಸ್ಟ್ ರೇಟ್ನ ನೀವು ಕಟ್ ಮಾಡಿದ್ರಿಂದ ಕ್ಯಾಪಿಟಲ್ ಫ್ಲೋಸ್ ರಿವರ್ಸ್ ಆಗ್ತಾ ಇದೆ. ಇವತ್ತು SIA ಮಾಡ್ತಾರೆ ಅಂತ ಅನ್ಕೋತೀನಿ. ಇವತ್ತು 21,000 ಕೋಟಿನ ಮಾರಿದ್ದಾರೆ. ಈ ಹೈಯರ್ ಪ್ರೈಸಸ್ ಅಲ್ಲಿ ಇನ್ನೂ ಕೂಡ ಮಾರ್ತಾರೆ. ಈ ಮಾರ್ದಂತ ಫ್ರೆನ್ಸಿನಲ್ಲಿ ಒಂದು ದೊಡ್ಡ ಸ್ಟಾಕು ಟಾಟಾಗ ಕ್ರೌನ್ ಜೆಲ್ಲು 500 ಲಕ್ಷ ಕೋಟಿ ಹತ್ರ ಹೋಗ್ಬಿಟ್ಟಿದೆ. 6 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ಗೆ ಹೋಗ್ಬಿಟ್ಟಿದೆ. 34% ಕಡಿಮೆ ಆಗಿದೆ. ಇದು 17 ವರ್ಷ ಆದ್ಮೇಲೆ ಬಂದಿರುವಂತ ರೆಕಾರ್ಡು. 2008ರಲ್ಲಿ ಅದು 50% ಬಿದ್ದು 63, ದಟ್ ಈಸ್ ಬೋನಸ್ನು ಕನ್ಸಿಡರ್ ಮಾಡಿ 63 ರೂಪಾಯಿಗಿತ್ತು. ಇದು TCS. ಇದು ಇನ್ನೂ ಸ್ವಲ್ಪ ಕರೆಕ್ಟ್ ಆಗಿ 3ಗಿಂತ ಕೆಳಗಡೆ ಹೋಯ್ತು ಅಂತಂದ್ರೆ ನಾವು ಕನ್ಸಿಡರ್ ಮಾಡ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಅದು 3ಗಿಂತ ಕೆಳಗಡೆ ಹೋದ್ರೇನೆ ಬೆಟರ್ ಆಗಿರುತ್ತೆ. ಬೀಳುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬೀಳುತ್ತೆ. ಏನ್ ಮಾಡ್ತಾನೆ ಇದ್ದಾನೆ, ಹ್ಯಾಪಿಯಾಗಿ ಅದನ್ನ ಮಾರಿ ಮುಗಿಸ್ತಾ ಇದ್ದಾನೆ. ಸ್ಟ್ಯಾಂಡರ್ಡ್ ಅಂಡ್ ಪುವರ್ಸ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇದು 3ನೇ ಕಾರಣ. ಯಾಕಂದ್ರೆ 2ನೇ ಕಾರಣ ಆದ್ಮೇಲೆ ನಾನು ಪ್ರೆಸೆಂಟೇಷನ್ ಹತ್ರ ಹೋಗ್ಬಿಟ್ಟೆ. ನಮ್ಮ ಈ ಕ್ರೆಡಿಟ್ ರೇಟು PB ಮೈನಸ್ ಇಂದ PPP ಮಾಡಿದ್ದಾರೆ. ಅದು ಕೂಡ ಒಂದು ಶುಭ ಸುದ್ದಿ. ಅದು ಮಾತ್ರ ಅಂದ್ರೆ ಇನ್ನೇನು ಹೇಳಿದ್ದಾರೆ ಅಂತ ಅಂದ್ರೆ ಟಾಟಾ ಮೋಟಾರ್ಸು ಇವಾಗ ತಗೊಳ್ಳೋದ್ರಿಂದ ಅವ್ರಿಗೆ ಕ್ರೆಡಿಟ್ ರೇಟಿಂಗ್ ಅಲ್ಲಿ ಏಟ್ ಬೀಳೋದಿಲ್ಲ, ಬೇರೆ ಕಂಪನಿ ಆಗ್ಬಿಡತ್ತೆ. ಇವಾಕೋನ ಅವರು ತಗೊಳ್ಳೋದ್ರಿಂದ ಅವರ ಟರ್ನ್ ಓವರು ಡಬಲ್ ಆಗುತ್ತೆ. ಅದರಿಂದ ಇದು ಪ್ರಪಂಚದ ಲೆವೆಲಲ್ಲಿ ಇದು ಒಂದು ದೊಡ್ಡ ಕಂಪನಿ ಆಗಿ ಮರ್ಜ್ ಆಗತ್ತೆ. ಪಕಾ ಟ್ರ್ಯಾಕ್ಟರ್ ಆದ್ಮೇಲೆ ಇದು ಒಂದು ದೊಡ್ಡ ಕಂಪನಿ ಆಗತ್ತೆ ಅಂತ ಹೇಳಿದ್ದಾರೆ. ಈ ಪಕಾರ್ 100% ಓನ್ಡ್. ಈ ಪಕಾರು ಅಮೆರಿಕಾದಲ್ಲಿ ಲಿಸ್ಟ್ ಆದಂಥ ಒಂದು ಕಂಪನಿ. ಸೊ ಅದು ಒಂದು ದೊಡ್ಡ ಕಮರ್ಷಿಯಲ್ ವೆಹಿಕಲ್ ಕಂಪನಿ. ಟ್ರ್ಯಾಕ್ಟರ್ನು ಒಂದು ದೊಡ್ಡ ಕಂಪನಿ. ಅದೇ ಥರ ಒಂದು ದೊಡ್ಡ ಕಮರ್ಷಿಯಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರರು. ಟೊಯೋಟಾದಲ್ಲಿ ಹೋಲಿ ಓನ್ ಸಬ್ಸಿಡರಿ ಆಗಿದೆ. ಸೊ ಈಗ ನಾವು ಟೊಯೋಟಾನ ಕನ್ಸಿಡರ್ ಮಾಡಿದ್ರಿಂದ ಅದು ಕೂಡ ನಮಗೆ ಆಟೋಮೆಟಿಕ್ ಆಗೇ ಸಿಗತ್ತೆ. ಓವರಾಲ್ ಆಗಿ ಇವತ್ತು ಮಾರ್ಕೆಟಲ್ಲಿ ಇದೇನೇ ಸುದ್ದಿ. ಜೆಲೆನ್ಸ್ಕಿ ಜೊತೆಗೆ ಒಂದು 4 ಯುರೋಪಿಯನ್ ಜನರನ್ನ ಜೊತೆ ಕರ್ಕೊಂಡು ಬರ್ತಾ ಇದ್ದಾರೆ. ಒಬ್ಬನೇ ಬಂದ್ರೆ ನೀನು ಹೆದರಿಸ್ತೀಯಾ, ಜೊತೆಲಿ ಒಂದು 4 ಜನನ ಕರ್ಕೊಂಡು ಬರ್ತೀನಿ. ಬೇಸಿಕ್ಲಿ ಇದುವರೆಗೂ ಹಿಡ್ದಂತ ಜಾಗಗಳನ್ನೆಲ್ಲ ಅವನ್ಗೆ ಬಿಟ್ಕೊಡು ಅಂತ ಟ್ರಂಪ್ ಹೇಳ್ತಾರೆ. ಅದೆಲ್ಲ ಆಗೋದಿಲ್ಲ ಅಂತ ಇವರು ಮಾತಾಡ್ತಾರೆ. ಯಾವಾಗ ಹೇಗೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಟ್ರಂಪು ಪುತಿನ್ ನೋಡಿ ಭೇಟಿ ಮಾಡಿ ಅದರ ಬಗ್ಗೆ ನಾನೇನು ಮಾತಾಡಿಲ್ಲ ತುಂಬಾ ಜನ ಫೀಲ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಅವತ್ತೇ ವಿಲೇಜಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಅದು ಕೆಳಗಡೆ ಲಿಂಕ್ ಕೊಡ್ತೀನಿ, ಅದನ್ನ ಬೇಕಾದ್ರೆ ಹೋಗಿ ನೋಡಿ. ಸೊ ಇದೇನೇ ಇವತ್ತಿನ ಸುದ್ದಿ. ಧನ್ಯವಾದಗಳು.